ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ನಾರಾಯಣ್ ಮುತ್ಲ, ಆಯುರ್ವೇದಿಕ್ ಸೆಕ್ಸಾಲಜಿಸ್ಟ್, ಆಯುರ್ವೇದಿಕ್ ಕನ್ಸಲ್ಟೆಂಟ್, ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ನಮ್ಮೊಬ್ಬರು ಸೀನಿಯರ್ ಅಂದರೆ ನಾನು ಇವಾಗ ಪ್ರೈಮರಿ ಸ್ಕೂಲ್ನಲ್ಲಿ ಇದ್ದೆ. ಅವಾಗ ಅವರು ಆಲ್ಮೋಸ್ಟ್ 10th ಇದ್ದರು. ಬಟ್ ಹಳ್ಳಿ ಊರಿನಲ್ಲಿ ಏನಂದರೆ ಆ ಕಾಲದಲ್ಲಿ ಒಂದು 5ನೇ ಕ್ಲಾಸ್ ಹುಡುಗ 10ನೇ ಕ್ಲಾಸ್ ಹುಡುಗರ ಜೊತೆಗೆ ಫ್ರೆಂಡ್ಶಿಪ್ ಇರ್ತಿತ್ತು. ಕ್ರಿಕೆಟ್ ಆಡೋದು, ಅಲ್ಲೇ ಒಂದು ಮಾತಾಡೋದು, ಅವ್ರ ಜೊತೆಗೆ ಬೆಳೆದಿರ್ತೀವಿ. ನಮಗೆ ಅವರಿಗೆ ಒಂದು 7-8 ವರ್ಷ ಡಿಫ್ರೆನ್ಸ್ ಇರ್ಬೋದು. ಒಳ್ಳೆ ಹುದ್ದೆನಲ್ಲಿ ಇದ್ದಾರೆ, ಮುಂಬೈನಲ್ಲಿ ಕೆಲಸ ಮಾಡ್ತಾರೆ, ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ತುಂಬ ಆ್ಯಕ್ಟಿವ್ ಪರ್ಸನ್ ಅಂದರೆ ತುಂಬ 24/7 ಕೆಲಸ ಮಾಡೋ ಮನುಷ್ಯ. ವೆರಿ ಹಾರ್ಡ್ ವರ್ಕರ್, ವೆರಿ ಡೆಡಿಕೇಟೆಡ್. ಈ ಏಜ್ನಲ್ಲಿ ಅವರು ಆ ಪೊಸಿಷನ್ಗೆ ರೀಚ್ ಆಗಿದ್ದಾರೆ ಕಂಪನಿಯಲ್ಲಿ ಅಂದರೆ ಆ್ಯಕ್ಚುಲಿ ಒಂದು ಹಳ್ಳಿ ಊರಿನಲ್ಲಿ ಹೋಗ್ಬಿಟ್ಟು ಅದು ಸಾಧನೆ ಮಾಡಬೇಕಂದ್ರೆ ತುಂಬ ಗ್ರೇಟು. ಬಟ್ ರೀಸೆಂಟ್ಲಿ ನಮಗೆ ಯಾವಾಗ ಫೋನಲ್ಲಿ ಮಾತಾಡ್ತಾ ಇರ್ತೀವಿ, ಬೇರೆ ಬೇರೆ ವಿಷಯ ಮೇಲೆ ಮಾತಾಡ್ತೀವಿ. ಯಾಕಂದರೆ ಫ್ರೆಂಡ್ಶಿಪ್ ಅಂದರೆ ಏನೈತೆ ಕೆಲಸ ಇದ್ರೆ ಮಾತ್ರ ಇರಲ್ಲ. ಯಾವುದೋ ನಾನು ಬೆಂಗಳೂರು ಬಗ್ಗೆ ಅವ್ರಿಗೆ ಹೇಳ್ತೀನಿ, ಅವ್ರು ಬಾಂಬೆ ಬಗ್ಗೆ ನನಗೆ ಹೇಳ್ತಾರೆ. ಬಾಂಬೆನಲ್ಲಿ ಹಾಗಿದೆ, ಇದು ಇದೆ, ಫಿನಾನ್ಸ್ ಹೇಗಿದೆ, ರಿಸರ್ವ್ ಬ್ಯಾಂಕು, ಅದು ಟ್ರಾಫಿಕ್ಕು, ಎಲ್ಲ ವಿಷಯ ಮೇಲೆ ಮಾತಾಡ್ತೀವಿ. ರೀಸೆಂಟ್ಲಿ ಆನ್ ಅಪ್ ಸಡನ್ ಫೋನ್ ಮಾಡಿಬಿಟ್ಟು ಯಾಕೋ ಒಂದು ಸ್ವಲ್ಪ ದಿವಸ ಆಯಿತು, 1-2-3 ತಿಂಗಳು ಸ್ವಲ್ಪ ಕೆಲಸ ಮಾಡಿದ್ರೆ ಆಯಾಸ ಆಗ್ತಾಯಿದೆ, ಟಯರ್ಡ್ನೆಸ್ ಆಗ್ತಾಯಿದೆ, ತುಂಬ ಸುಸ್ತಾಗಿ ಫೀಲ್ ಆಗ್ತಾಯಿದೆ. ಯಾವುದೋ ಕೆಲಸ ಮಾಡಬೇಕಂದ್ರೆ ಇಂಟ್ರೆಸ್ಟ್ ಬರ್ತಾಯಿಲ್ಲ, ಮೂಡ್ ಬರ್ತಾಯಿಲ್ಲ, ಸಮ್ಹೌ ಒಂದು ಬಾಡಿನಲ್ಲಿ ಲೋ ಎನರ್ಜಿ ಫೀಲ್ ಆಗ್ತಾಯಿದೆ ಅಂತ. ಸೊ ನಾನು ಒಂದು ಕ್ವಶನ್ ಕೇಳಿದೆ ಅವರಿಗೆ, ನಿಮ್ಮ ಸೆಕ್ಸ್ ಲೈಫ್ ಹೇಗಿದೆ ಅಂತ. ಅವ್ರು ಹೇಳಿದ್ರು, ಇಲ್ಲ, ಟೋಟಲಿ ಜೀರೋ ಆಗಿಬಿಟ್ಟಿದೆ. ಲಾಸ್ಟ್ 1-2-3 ತಿಂಗಳಾಯಿತು ನಾನು ಸೆಕ್ಸ್ ಮಾಡೇ ಇಲ್ಲ. ಅಂದರೆ ಇಷ್ಟು ಹೈ ಪ್ರೊಡಕ್ಟಿವ್ ಪರ್ಸನ್ನು, ಇಷ್ಟು 24/7 ಕೆಲಸ ಮಾಡೋ ವ್ಯಕ್ತಿ 1-2-3 ತಿಂಗಳಲ್ಲಿ ಯಾಕೆ ಈ ಥರ ಈ ಸಿಂಪ್ಟಮ್ ಬಾಡಿನಲ್ಲಿ ಬಂತ ಅಂತ ಮೈಂಡ್ನಲ್ಲಿ ಇಮಿಡಿಯೇಟ್ಲಿ ಫ್ಲ್ಯಾಶ್ ಆಗೋಣ. ನಾನು ಒಂದು ಹೇಳಿದೆ, ಫಸ್ಟ್ ಒಂದು ಕೆಲಸ ಮಾಡಿ, ನೀನು ಒಂದು ನಾಳೆ ಟೆಸ್ಟೋಸ್ಟಿರಾನ್ ಅಂತ ಹಾರ್ಮೋನ್ ಇರುತ್ತೆ, ಈ ಹಾರ್ಮೋನ್ ಚೆಕ್ ಮಾಡಿಬಿಟ್ಟು ನನಗೆ ಅದು ರಿಪೋರ್ಟ್ ವಾಟ್ಸಪ್ನಲ್ಲಿ ಶೇರ್ ಮಾಡು, ಆಮೇಲೆ ನಾನು ಏನು ಮಾಡಬೇಕಂತ ಹೇಳ್ತೀನಿ ಅಂತ. ಮತ್ತು ಆ್ಯಸ್ ಎಕ್ಸ್ಪೆಕ್ಟೆಡ್ ನಾನು ಏನು ಸಜೆಸ್ಟ್ ಮಾಡಿದ್ದೆ, ಸೊ ಅವನೇನಾಗುತ್ತೆ, ಬ್ಲಡ್ ರಿಪೋರ್ಟ್ಸಲ್ಲಿ ಲೋ ಟೆಸ್ಟೋಸ್ಟಿರಾನ್ ಅಂತ ಬರುತ್ತೆ. ಸೊ ಆಲ್ರೆಡಿ ಟೆಸ್ಟೋಸ್ಟಿರಾನ್ದು 8 ಸಿಂಪ್ಟಮ್ಸು ಮತ್ತು ಅದರದ್ದು ಟ್ರೀಟ್ಮೆಂಟ್ ಈ ಚಾನಲ್ನಲ್ಲಿ ಆಲ್ರೆಡಿ ವಿಡಿಯೋ ಇದೆ. ಬೇಕಾದರೆ ಆ ವಿಡಿಯೋ ಲಿಂಕ್ ನಾನು ಈ ವಿಡಿಯೋ ಲಾಸ್ಟ್ಗೆ ಶೇರ್ ಮಾಡ್ತೀನಿ. ಬಟ್ ಇವಾಗ ತಿರ್ಗಾ ನಾನು ಸ್ವಲ್ಪ ಟೆಸ್ಟೋಸ್ಟಿರಾನ್ ಬಗ್ಗೆ ಬ್ರೀಫ್ ಅಪ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಹೊಸ ಸಬ್ಸ್ಕ್ರೈಬರ್ ಇರ್ತಾರೆ, ಮೇ ಬಿ ಹಳೆ ವೀಡಿಯೋದವ್ರು ನೋಡೋದಿರಲ್ಲ. ಸೊ ಸ್ವಲ್ಪ ಟೆಸ್ಟೋಸ್ಟಿರಾನ್ ಅಂದರೆ ಏನು? ಸೊ ಟೆಸ್ಟೋಸ್ಟಿರಾನ್ ಅಂದರೆ ಇಟ್ ಈಸ್ ಎ ಮೇನ್ಲಿ ಮೇಲ್ ಹಾರ್ಮೋನ್. ಸೊ ಮೇಲ್ ಬಾಡಿನಲ್ಲಿ ಇದ್ರ ಇಂಪಾರ್ಟೆನ್ಸ್ ಏನು? ಇದು ನಿಮ್ಮದು ಬಾಡಿದು ಸೆಕ್ಸ್ ಮಾಡಬೇಕು, ಸೆಕ್ಸ್ಗೆ ಡಿಸೈರ್ ಬರಬೇಕು ಅಥವಾ ಇಚ್ಛೆ ಆಗಬೇಕು, ಒಳ್ಳೆ ನಿಮುರಿಕೆ ಆಗಬೇಕು, ನಿಮ್ಮ ಬಾಡಿನಲ್ಲಿ ಮಸಲ್ ಚೆನ್ನಾಗಿರಬೇಕು, ನಿಮ್ಮ ಬಾಡಿನಲ್ಲಿ ಮೂಳೆ ಚೆನ್ನಾಗಿರಬೇಕು, ನಿಮ್ಮ ಬಾಡಿನಲ್ಲಿ ರಕ್ತ ಶರೀರವಾಗಿರಬೇಕು. ಒಂದು ಪುರುಷನಲ್ಲಿ ಒಂದು ಪುರುಷತ್ವ ಚೆನ್ನಾಗಿರ್ಬೇಕಂದ್ರೆ ಏನೇನು ಬೇಕು ಅದು ಎಲ್ಲ ಈ ಹಾರ್ಮೋನ್ದಿಂದ ಆಗುತ್ತೆ. ಸೊ ಈ ಹಾರ್ಮೋನ್ ಬರೀ ಪುರುಷರಲ್ಲಿ ಇರುತ್ತಾ? ಇಲ್ಲ, ಈ ಹಾರ್ಮೋನ್ ಇವನ್ ಮಹಿಳೆಯರಲ್ಲಿನೂ ಇರುತ್ತೆ. ಹೇಗೆ ಪುರುಷರಲ್ಲಿ ಈ ಹಾರ್ಮೋನ್ ಟೆಸ್ಟಿಸ್ನಲ್ಲಿ ಉತ್ಪತ್ತಿ ಆಗುತ್ತೆ, ಮಹಿಳೆಯರಲ್ಲಿ ಇದು ಹಾರ್ಮೋನ್ ಓವರಿನಲ್ಲಿ ಇದು ಪ್ರೊಡಕ್ಷನ್ ಆಗುತ್ತೆ. ಬಟ್ ಫೀಮೇಲ್ ಬಾಡಿನಲ್ಲಿ ಅದರದ್ದು ಅಷ್ಟು ಅದರದ್ದು ಇಂಪಾರ್ಟೆನ್ಸ್ ಇರಲ್ಲ ಮೇಲ್ ಬಾಡಿ ಥರ. ಸೊ ಒಂದು ಹಳೆಗಾಲನಲ್ಲಿ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡ್ತಿದ್ದೆ. ಹಳೆಗಾಲನಲ್ಲಿ ಅಂದರೆ ಮೇ ಬಿ ಸ್ವಲ್ಪ 100-200 ಇಯರ್ಸ್ ಬಿಫೋರು ಮುಘಲ್ ಪೀರಿಯಡ್ ಇರ್ಬೋದು ಅಥವಾ ಸ್ವಲ್ಪ ವಿಕ್ಟೋರಿಯನ್ ಪೀರಿಯಡ್ ಇರ್ಬೋದು. ಆ ಟೈಮ್ನಲ್ಲಿ ಸ್ವಲ್ಪ ಜನರು ಏನು ಮಾಡ್ತಾರೆ, ಯಾರೇ ಅವ್ರು ಕೆಲಸ ಮಾಡೋರು ತುಂಬ ಓಬಿಡಿಯೆಂಟ್ ಇರಬೇಕು, ಅಥವಾ ಒಂದು ರಾಜ ಇದ್ದಾನೆ, ಅವನು ಮನೆಯಲ್ಲಿ ಇಂಥ ವರ್ಕರ್ನೇ ಇದು ಮಾಡ್ತಿದ್ನೋ ಅವನೊಂದು ಬೀಜ ಚೆಕ್ ಮಾಡಿದ್ದು, ಟೆಸ್ಟಿಸ್ನ ರಿಮೂವ್ ಮಾಡಿದ್ದು. ಯಾಕಂದರೆ ಒಂದು ಸತಿ ಪುರುಷರದು ಟೆಸ್ಟಿಸ್ ಅಥವಾ ಬೀಜ ತೆಗೆದುಬಿಟ್ರೆ, ಆ ಬೀಜ ತೆಗೆದುಬಿಟ್ರೆ ಏನಾಗುತ್ತೆ, ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಆಗಲ್ಲ. ಟೆಸ್ಟೋಸ್ಟಿರಾನ್ ಆಗಲ್ಲ ಅಂದರೆ ಅವ್ನು ಸೆಕ್ಸುವಲಿ ಇನ್ಆ್ಯಕ್ಟಿವ್ ಆಗ್ತಾನೆ. ಇನ್ಆ್ಯಕ್ಟಿವ್ ಅಂದರೆ ಅಂಥ ಜನರಿಗೆ ಮನೆಯಲ್ಲಿ ಕೆಲಸಕ್ಕೆ ಇಟ್ಕೊಂಡ್ರು ಕೂಡ ಮನೆ ಮಹಿಳೆಯರ ಜೊತೆಗೆ ಅವ್ನು ಯಾವುದೇ ರೀತಿ ದೈಹಿಕವಾಗಿ ಸಂಪರ್ಕ ಮಾಡಲ್ಲ ಆ ಭಾವನೆಯಿಂದ ಏನು ಮಾಡ್ತಿದ್ರು, ಇವೆಲ್ಲ ರಾಜರ ಫ್ಯಾಮಿಲಿನಲ್ಲಿ ದೊಡ್ಡ ದೊಡ್ಡ ಮನೆಯಲ್ಲಿ ಇಂಥ ಹುಡುಗರನ್ನ ಏನು ಮಾಡ್ತಿದ್ರು, ಚಿಕ್ಕ ವಯಸ್ಸಿನಲ್ಲಿನೇ ಅವನಿಗೆ ಬೀಜ ತೆಗೆದ್ಬಿಟ್ಟು ಕೆಲಸಕ್ಕೆ ಇಟ್ಬಿಟ್ರು. ಸೊ ಚಿಕ್ಕ ವಯಸ್ಸಿಂದನೇ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ, ಬಟ್ ಯಾವಾಗೂ ಅವನ ಮೈಂಡ್ನಲ್ಲಿ ಸೆಕ್ಸ್ ಮಾಡಬೇಕಂತ ಫೀಲಿಂಗ್ ಬರಲ್ಲ, ಯಾಕಂದರೆ ಹಾರ್ಮೋನೇ ಇರಲ್ಲ. ಸೊ ಅದಕ್ಕೆ
ಒಂದು ಅದು ಆಯಿತು. ಎರಡನೇದು ವಿಕ್ಟೋರಿಯನ್ ಪೀರಿಯಡ್ನಲ್ಲಿ ನಾನು ಓದುವಾಗ ಏನು ನನಗೆ ಇದು ಟು ಬಿ ವೆರಿ ಒಂದು ಆಶ್ಚರ್ಯ ಏನಂದರೆ, ಯಾರ್ಯಾರು ಹುಡುಗರದು ಆ ಯಂಗ್ ಏಜ್ನಲ್ಲಿ ಟೆಸ್ಟಿಸ್ ತೆಗೆದಿದ್ದಾರೆ ನೋಡಿ, ಅವರು ಸಿಂಗಿಂಗ್ ಅಂದರೆ ಲೋ ವಾಯ್ಸ್, ಲೋ ಪಿಚ್ ಏನು ಹೇಳ್ತಾರೆ ನೋಡಿ ಸಿಂಗಿಂಗ್ನಲ್ಲಿ, ಅವು ಹೈ ನೋಡ್ನಲ್ಲಿ ಮಾಡ್ಬೋದು. ತುಂಬ ತುಂಬ ಮೆತ್ತಗೆ ಲೋ ಸೌಂಡ್ನಲ್ಲಿ ಕೂಡ ಲಾಂಗ್ ಟೈಮ್ವರೆಗೆ ಅವ್ರು ಎಕ್ಸ್ಟೆಂಡ್ ಮಾಡ್ಬೋದು. ಸೊ ಈ ಥರ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಟೆಸ್ಟೋಸ್ಟಿರಾನ್ ಬಾಡಿನಲ್ಲಿ ಅಥವಾ ಟೆಸ್ಟಿಸ್ ತೆಗೆದಾದ್ಮೇಲೆ. ಸೊ ಇದು ಆಲ್ರೆಡಿ ಮೇಲ್ ಫಿಮೇಲ್ ಎರಡರಲ್ಲಿ ಇದೆ ಹೇಳಿರ್ತೀನಿ. ಸೊ ಇವಾಗ ಸಿಂಪ್ಟಮ್ಸ್ ಬಗ್ಗೆ ಮಾತಾಡಿದ್ರೆ ಫಸ್ಟು ಏನಂದರೆ ಸೆಕ್ಸ್ ಡ್ರೈವ್ ಲೋ, ಅಂದರೆ ಸೆಕ್ಸ್ ಮಾಡಬೇಕಂತ ಇಚ್ಛೆನೇ ಆಗಲ್ಲ. ಯಾಕಂದರೆ ಸೆಕ್ಸ್ ಮಾಡಬೇಕಂತ ಇಚ್ಛೆ ಯಾವಾಗ ಆಗುತ್ತೆ, ನಿಮ್ಮ ಬಾಡಿನಲ್ಲಿ ಯಾವಾಗ ಚೇತನೆ ಇರುತ್ತೆ, ಉಲ್ಲಾಸ ಇರುತ್ತೆ, ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ ಇರುತ್ತೆ, ಆವಾಗ ಮಾತ್ರ. ಎರಡನೇದು ಏನಂದರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮೂರ್ಕೆ ಆಗಲ್ಲ. ಯಾಕೆ ನಿಮೂರ್ಕೆ ಆಗಲ್ಲ ಅಂದರೆ ಸರ್ಟನ್ ಇದು ಟೆಸ್ಟೋಸ್ಟಿರಾನ್ ಏನಿರುತ್ತೆ ನೋಡಿ ಬಾಡಿನಲ್ಲಿ ಸ್ವಲ್ಪ ರಿಸೆಪ್ಟರ್ಸ್ ಇರುತ್ತೆ, ನೈಟ್ರಿಕ್ ಆಕ್ಸೈಡ್ಸು. ಸೊ ನೈಟ್ರಿಕ್ ಆಕ್ಸೈಡ್ ಪ್ರೊಡಕ್ಷನ್ ಆಗಬೇಕು. ನೈಟ್ರಿಕ್ ಆಕ್ಸೈಡ್ ಕೆಲಸ ಏನಂದರೆ ಬ್ಲಡ್ ವೆಸಲ್ಸ್ನ ಡೈಲೇಟ್ ಮಾಡೋದು. ಸೊ ಯಾವಾಗ ಲೋ ಟೆಸ್ಟೋಸ್ಟಿರಾನ್ ಇರುತ್ತೆ ನೋಡಿ, ನೈಟ್ರಿಕ್ ಆಕ್ಸೈಡ್ಸ್ ಏನಾಗುತ್ತೆ ಪ್ರೊಡಕ್ಷನ್ ಕಡಿಮೆ ಆಗಿರುತ್ತೆ. ಅದರಿಂದ ಒಳ್ಳೆ ಉದ್ರೇಕ ಬರಲ್ಲ ಅಥವಾ ಒಳ್ಳೆ ಸೆಕ್ಸ್ ಮಾಡಬೇಕಂದ್ರೆ ಇಚ್ಛೆನೂ ಆಗಲ್ಲ, ಇಚ್ಛೆ ಆದ್ರೂ ನಿಮೂರ್ಕಿನೂ ಆಗಲ್ಲ. ಸರ್ಟನ್ ಕಂಡೀಷನ್ಸ್ ಇರುತ್ತೆ, ಡಯಾಬಿಟೀಸ್ ಇರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು, ಬಿ ಪಿ ಇರ್ಬೋದು, ಸ್ಮೋಕಿಂಗ್ ಇರ್ಬೋದು. ಈ ಕಂಡೀಷನಲ್ಲಿ ಕೂಡ ಈ ಥರ ಸ್ವಲ್ಪ ಎರೆಕ್ಷನ್ ಪ್ರಾಬ್ಲಮ್ ಬರುತ್ತೆ. ಜೊತೆಗೆ ಈ ವೀರ್ಯ ಸೀಮನ್ ವ್ಯಾಲ್ಯೂಮ್ ಏನಿರುತ್ತೆ ನೋಡಿ, ವೀರ್ಯ ಎಷ್ಟು ಬರಬೇಕು, 2 ml 2.5 ml 3 ml ಅಷ್ಟು ಬರಲ್ಲ, ಕಡಿಮೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನೀವು ನೋಡಿ ಸ್ವಲ್ಪ ಯಾರ್ಯಾರ್ದು ಟೆಸ್ಟೋಸ್ಟಿರಾನ್ ಕಡಿಮೆ ಇರುತ್ತೆ ನೋಡಿ, ಸ್ವಲ್ಪ ಹೇರ್ಸ್ ಕಡಿಮೆ ಇರುತ್ತೆ. ಸ್ಪೆಷಲಿ ಅದು ಮೀಸೆ ಇರ್ಬೋದು ಅಥವಾ ಬಿಯರ್ಡ್ ಇರ್ಬೋದು ಅಥವಾ ಈ ತಲೆ ಮೇಲೆ ಸ್ಕ್ಯಾಲ್ಪ್ ಮೇಲೆ ಏನಿದೆ ಕೂದಲು ಕಡಿಮೆ ಆಗುತ್ತೆ. ಅದು ಸ್ವಲ್ಪ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಕೂದಲು ಕಡಿಮೆ ಆಗೋಕ್ಕೆ ಬೇರೆ ಬೇರೆ ರೀಸನ್ಸು ಇದೆ. ಅದು ನೀರಿರ್ಬೋದು, ಒಂದು ಸ್ಟ್ರೆಸ್ ಇರ್ಬೋದು ಮತ್ತು ಬೇರೆ ಪ್ರಾಬ್ಲಮ್ ಇರ್ಬೋದು. ಬಟ್ ಕೂದಲು ಕಡಿಮೆ ಆಗ್ತಾ ಇದೆ, ಲೋ ಸೆಕ್ಸ್ ಡ್ರೈವ್ ಇದೆ, ಹೊಟ್ಟೆ ತುದಿ ಜಾಸ್ತಿ ಬರ್ತಾ ಇದೆ, ಬಾಡಿನಲ್ಲಿ ಮಸಲ್ ಮಾಸ್ ಕಡಿಮೆ ಆಗ್ತಾ ಇದೆ, ಬಾಡಿನಲ್ಲಿ ಟಯರ್ಡ್ನೆಸ್ ಜಾಸ್ತಿ ಇರ್ತಾ ಇದೆ, ಸೆಕ್ಸ್ ಮಾಡಬೇಕಂತ ಆತನಿಗೆ ಇಚ್ಛೆ ಆಗ್ತಾ ಇಲ್ಲ, ಸೆಕ್ಸ್ ಮಾಡಬೇಕಂತ ಇಚ್ಛೆ ಬಲವಂತವಾಗಿ ಹೋಗಿ ಮಾಡಬೇಕಂದ್ರೂ ನಿಮೂರ್ಕೆ ಆಗ್ತಾ ಇಲ್ಲ ಅಂದರೆ ಇವೆಲ್ಲ ಲೋ ಟೆಸ್ಟೋಸ್ಟಿರಾನ್ ಸಿಂಪ್ಟಮ್ಸ್. ಬೋನ್ಸ್ ವೀಕ್ ಆಗುತ್ತೆ, ಸ್ವಲ್ಪ ಬಿದ್ದ ತಕ್ಷಣ ಫ್ರ್ಯಾಕ್ಚರ್ ಆಗಿಬಿಡೋದು. ಆಮೇಲೆ ಬಾಡಿನಲ್ಲಿ ಏನು ಬೀಜ ಇರುತ್ತೆ ನೋಡಿ ಟೆಸ್ಟಿಸ್, ಅದರ ಸೈಜ್ ಚಿಕ್ಕದಾಗಿಬಿಡುತ್ತೆ, ಬೀಜ ಚಿಕ್ಕಾಗಿಬಿಡುತ್ತೆ. ಅದರ ಅರ್ಥನೂ ನಿಮ್ಮ ಬಾಡಿನಲ್ಲಿ ಟೆಸ್ಟೋಸ್ಟಿರಾನ್ ಕಡಿಮೆ ಆಗ್ತಾ ಇದೆ. ಅಥವಾ ಬಾಡಿನಲ್ಲಿ ಹೀಮೋಗ್ಲೋಬಿನ್ ಅಂತ ಬ್ಲಡ್ ಅಂಶ ಅದೂ ಕಡಿಮೆ ಆಗ್ತಾ ಇದ್ರೆ ಅದರದ್ದು ರೀಸನ್ ಏನಂದರೆ ಟೆಸ್ಟೋಸ್ಟಿರಾನ್ ಕಡಿಮೆ ಆಗ್ತಾ ಇದೆ ಅಂತ. ಸೊ ಇಷ್ಟು ಈ ಸೂಪರ್ ನ್ಯಾಚುರಲ್ ಕೆಮಿಕಲ್ ಕಡಿಮೆ ಆಗ್ತಾ ಇದ್ರೆ ಅದಕ್ಕೆ ಏನು ಪರಿಹಾರ ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಬಟ್ ಬ್ರೀಫ್ಲಿ ಒಂದು 3-4 ಪಾಯಿಂಟ್ ಹೇಳ್ತೀನಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಎಲ್ಲ ವೀಡಿಯೋಸ್ನಲ್ಲಿ ಹೇಳ್ತೀನಿ, ಎಕ್ಸಸೈಸ್ ಅಥವಾ ಒಂದು ಬ್ರೀಸ್ಕ್ ವಾಕ್ ಏನು ಮಾಡುತ್ತೆ, ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡುತ್ತೆ, ಕಾರ್ಡಿಯಲ್ ಫಂಕ್ಷನ್ ಇರುತ್ತೆ ಅದನ್ನು ಚೆನ್ನಾಗಿ ಮಾಡುತ್ತೆ. ಅದರಿಂದ ಏನಾಗುತ್ತೆ ಬಾಡಿನಲ್ಲಿ ಬಾಡಿ ಮೆಟಾಬಲಿಸಮ್ ಏನಿರುತ್ತೆ ಚೆನ್ನಾಗಾಗ್ಬಿಟ್ಟು ಟೆಸ್ಟೋಸ್ಟಿರಾನ್ ನೈಸರ್ಗಿಕವಾಗಿ ಚೆನ್ನಾಗಾಗುತ್ತೆ. ಸರ್ಟನ್ ಫುಡ್ಸ್ ಅದನ್ನು ಜಾಸ್ತಿ ಮಾಡುತ್ತೆ. ಅದು ಏನಂದರೆ ಅದು ಜಸ್ಟ್ ಒಂದು ಪಾಲಕ್ ಸೊಪ್ಪು ಇರ್ಬೋದು, ಯಾಕಂದರೆ ಅದರಲ್ಲಿ ಫೋಲೇಟ್ ಅಂತ ಅಂಶ ಇರುತ್ತೆ ನೋಡಿ, ಅದು ಟೆಸ್ಟೋಸ್ಟಿರಾನ್ ಜಾಸ್ತಿ ಮಾಡುತ್ತೆ. ಅದು ಕೇಸರಿ ಇರ್ಬೋದು, ಅದು ಶೀಲಾಜೀತ್ ಇರ್ಬೋದು, ಅದು ಅಶ್ವಗಂಧ ಇರ್ಬೋದು, ಅದು ಉದ್ದಿನ ಬೇಳೆ ಇರ್ಬೋದು, ನುಗ್ಗೆಕಾಯಿ ಇರ್ಬೋದು, ನುಗ್ಗೆಕಾಯಿ ಸೊಪ್ಪು ಇರ್ಬೋದು, ಹಾಲು ಇರ್ಬೋದು, ಮೊಸರು ಇರ್ಬೋದು, ಮಜ್ಜಿಗೆ ಇರ್ಬೋದು, ತುಪ್ಪ ಇರ್ಬೋದು. ಇವೆಲ್ಲ ಚೆನ್ನಾಗಿ ತೊಗೋಬೇಕು. ಪ್ರಾಪರ್ ಸ್ಲೀಪ್ ಮಾಡಬೇಕು, ಯೋಗ ಧ್ಯಾನ ಮಾಡಬೇಕು. ಡಿಪ್ರೆಷನ್ ಏನಾದರೂ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಆ್ಯಂಟಿ ಡಿಪ್ರೆಷೆಂಟ್ ಏನಾದರೂ ಮೆಡಿಸಿನ್ ತೊಗೊಳ್ತಾ ಇದ್ದರೆ ತಮ್ಮ ಡಾಕ್ಟರ್ ಜೊತೆಗೆ ಮಾತಾಡಿಬಿಟ್ಟು ಆ ಡೋಸೇಜ್ನ ಕಡಿಮೆ ಮಾಡಿ ಅಥವಾ ಸ್ವಲ್ಪ ಪಿಲ್ಸ್ ಚೇಂಜ್ ಮಾಡ್ಕೊಳ್ಳಿ. ಯಾಕಂದರೆ ಇವೆಲ್ಲ ಪ್ರಾಬ್ಲಮ್ಸ್ ಏನು ಮಾಡುತ್ತೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಕಡಿಮೆ ಮಾಡಿಬಿಟ್ಟು ಸೆಕ್ಸ್ ಲೈಫ್ನ ಹಾಳು ಮಾಡುತ್ತೆ. ಸೊ ಸೆಕ್ಸ್ ಅಂದರೆ ಒಂದು ಬಾಡಿದು ಫಿಸಿಕಲ್ ನೀಡು. ಅದು ಬಾಡಿದು ಫಿಸಿಕಲ್ ನೀಡ್ ಇಷ್ಟಿರುತ್ತೆ ಅಂದರೆ ಶಾರೀರಿಕವಾಗಿಯೂ ನೀವು ಸೆಕ್ಸ್ ಮಾಡಿದ್ರೆ ಫಿಟ್ ಇರ್ತೀರ, ಮಾನಸಿಕವಾಗಿಯೂ ಸೆಕ್ಸ್ ಮಾಡಿದ್ರೆ ಕಾಮಾಗಿ ಇರ್ತೀರ. ನೀವು ಮೇ ಬಿ ಕ್ರಿಕೆಟ್ ಫಾಲೋವರ್ಸ್ ಇದ್ದರೆ ಮುಂಚೆ ಒಬ್ಬರು ಇಂಡಿಯನ್ ಕೋಚ್ ಇದ್ದರು, ಗ್ರೇಗ್ ಚಾಪಲ್ ಅಂತ. ಸೊ ಬಿಫೋರ್ ಟು ದ್ಯಾಟ್ ಗ್ರೇಗ್ ಚಾಪಲ್ಗಿಂತ ಮುಂಚೆ ನಮ್ಮ ಇಂಡಿಯನ್ ಹಳೆ ಟ್ರೆಡಿಷನ್ ಏನಿತ್ತಂದರೆ ಒಬ್ಬರು ಕ್ರಿಕೆಟರ್ಸು ಅವರು ಬೇರೆ ಟೂರ್ಸ್ ಹೋಗ್ತಾ ಇದ್ದಾರೆ, ಆಸ್ಟ್ರೇಲಿಯಾ ಹೋಗ್ತಾ ಇದ್ದಾರೆ, ಇಂಗ್ಲೆಂಡ್ ಹೋಗ್ತಾ ಇದ್ದಾರೆ. ಯೂಶಲಿ ಆವಾಗ ಫ್ಯಾಮಿಲಿನ ಅವ್ರ ಜೊತೆಗೆ ಕ್ಯಾರಿ ಮಾಡೋಕ್ಕೆ ಪರ್ಮಿಷನ್ ಇರಲಿಲ್ಲ. ಅವ್ರು ಕ್ರಿಕೆಟರ್ಸ್ ಬರೀ ಮೇಲ್ ಅಷ್ಟೇ ಹೋಗಬೇಕು. ಇವಾಗ ತಾವು ನೋಡ್ತಿರ್ಬೋದು IPL ಇರ್ಬೋದು ಅಥವಾ ಯಾವುದೋ ಮ್ಯಾಚ್ ಇರ್ಬೋದು, ಇವನು ಸೆಂಚುರಿ ಹೊಡಿತಾನೆ, ಈ ಥರ ಫ್ಲೈಯಿಂಗ್ ಕಿಸ್ ಕೊಡ್ತಾನೆ.
ಅದು ಮಾಡ್ತಾನೆ, ಅಂದರೆ ವೈಫ್ ಜೊತೆಗೆ ಟ್ರಾವೆಲ್ ಮಾಡ್ತಾರೆ. ಈ ಟ್ರೆಂಡ್ ಸ್ಟಾರ್ಟ್ ಮಾಡಿದ್ದೆ ಗ್ರೇಗ್ ಚಾಪಲ್. ಯಾಕೆ ಗ್ರೇಗ್ ಚಾಪಲ್ ಈ ಥರ ಚಾಲು ಮಾಡಿದನಂದರೆ, ಇವು ಕ್ರಿಕೆಟರ್ ಪಾಪ ಒಂದು 3 ತಿಂಗಳು 6 ತಿಂಗಳು ಮುಂಚೆ ಸೀರೀಸ್ ಹೇಗಿದೆ ಅಂದರೆ T20 ಬರೋಕ್ಕಿಂತ ಮುಂಚೆ ಒಂದು ಕಂಟ್ರಿನಲ್ಲಿ ಒಂದು 5 ODI ಮತ್ತು 5 ಟೆಸ್ಟ್, ಅಂದರೆ 3 ತಿಂಗಳಲ್ಲೇ 3 ತಿಂಗಳು ಎಲ್ಲ ಪಾಪ ಇವ್ರು ಬರೇ ಊಟ ಮಾಡೋದು, ಕ್ರಿಕೆಟ್ ಆಡೋ ಮಲಗೋದು, ಊಟ ಮಾಡೋದು, ಕ್ರಿಕೆಟ್ ಆಡೋದು, ಮಲಗೋದು. ಆಲ್ದೋ ಕ್ರಿಕೆಟ್ ಅವ್ರ ಫೇವ್ರೆಟ್ ಗೇಮ್ ಇದ್ದರೂ ಕೂಡ ಅವ್ರ ಲೈಫ್ನಲ್ಲಿ ಸೆಕ್ಸ್ ಅಂತ ಅಬ್ಸೆನ್ಸ್ ಇರ್ತಿತ್ತು. ಸೊ ಅವಾಗ ಗ್ರೇಗ್ ಚಾಪಲ್ ಏನು ಮಾಡಿದ್ರು, ನೀವು ಬಾಡಿ ಫೆಟಿಗ್ ಆಗ್ತಾ ಇದೆ, ಮೆಂಟಲಿ ಫೆಟಿಗ್ ಆಗ್ತಾ ಇದ್ದೀರಾ, ಯು ಹ್ಯಾವ್ ಗುಡ್ ಸೆಕ್ಸ್. ಸೊ ನಾಳೆ ನಿಮ್ಮದು ಮ್ಯಾಚ್ ಇದೆ, ಟುನೈಟ್ ಯು ಹ್ಯಾವ್ ವೆರಿ ಗುಡ್ ಸೆಕ್ಸ್. ಅದರ ಅರ್ಥ ಏನು, ನೀವು ಯಾವಾಗ ಸೆಕ್ಸ್ ಮಾಡ್ತೀರಾ ನಿಮ್ಮ ಬಾಡಿನೂ ರಿಲ್ಯಾಕ್ಸ್ ಆಗುತ್ತೆ, ನಿಮ್ಮ ಮೈಂಡೂ ರಿಲ್ಯಾಕ್ಸ್ ಆಗುತ್ತೆ. ಆ ಗ್ರೇಗ್ ಚಾಪಲ್ದಿಂದ ಇವಾಗ ಎವ್ರಿ ಕ್ರಿಕೆಟರ್ಸ್ ಕ್ಯಾರಿ ಹಿಸ್ ವೈಫ್ ವಿತ್ ಆಲ್ ಟೂರ್ಸ್. ಸೊ ಈ ಥರ ಇಂಟ್ರೆಸ್ಟಿಂಗ್ ಸೆಕ್ಸ್ ಬಗ್ಗೆ ತಿಳ್ಕೊಬೇಕು ಅಥವಾ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಕೇಳಬೇಕಂದ್ರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಬರೋ ದಿನಗಳಲ್ಲಿ ಆ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಧನ್ಯವಾದ.